ಮನದಾಳದಿಂದ ಐ ರಿಯಲಿ ಲೈಕ್ ಟು ಕಂಗ್ರ್ಯಾಚುಲೇಟ್ ದೆಮ್. ಯಾಕೆಂದರೆ ಒಂದು ಬ್ಯೂಟಿಫುಲ್ ಪ್ರೋಗ್ರಾಮ್ಗಳು ಮೂಡಿ ಬರ್ತಾ ಇದೆ. ಐನೆಟ್ ಒಂದು ದೊಡ್ಡ ಮೂಮೆಂಟ್ ಆಗಿ ಇಡೀ 3 ಚಾಪ್ಟರ್ಗಳಲ್ಲೂ ವೇಗವಾಗಿ ಹೋಗ್ತಾ ಇದೆ. ಇದರ ಅರ್ಥ ಏನಪ್ಪ ಅಂದರೆ, ನಾವು ಏನು ಕನಸನ್ನ ಕಂಡಿದ್ವಿ, ಐಲೈಫಿನ ಕನಸು ಏನಿತ್ತು, ಪ್ರತಿಯೊಬ್ಬರು ಆರ್ಥಿಕ ಸದೃಢತೆಯನ್ನ ಕಂಡ್ಕೊಬೇಕು. ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆತಿರುವ ನಮ್ಮ ಭಾರತದ ಆರ್ಥಿಕತೆಯಲ್ಲಿ ನಮ್ಮ ಕುಟುಂಬದ ಸದಸ್ಯರು ಅದರಲ್ಲಿ ಮುಂಚೂಣಿಯಲ್ಲಿರಬೇಕು ಅನ್ನೋ ಒಂದು ಏನು ಆಸೆಯಿಂದ ಈ ಒಂದು ಸಂಘಟನೆ ಒಂದು ಶುರುವಾಯಿತೋ ಅದು ವೇಗವಾಗಿ ಬೆಳೀತಾ ಇದೆ. ತಮ್ಮೆಲ್ಲರ ಸಹಕಾರದಿಂದ ಇನ್ನೂ ಮೂಲೆ ಮೂಲೆಯಲ್ಲಿ ತಲುಪಿಸುವ ಒಂದು ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ, ಬಂಧುಗಳೇ, ನಮ್ಮ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂಗೆ ಒಂದು ದೊಡ್ಡ ಶಕ್ತಿ ಗ್ಲೋಬಲ್ ಬಿಸ್ನೆಸ್ ಸಮಿಟ್. ಗ್ಲೋಬಲ್ ಬಿಸ್ನೆಸ್ ಸಮಿಟ್ ಇದು 3ನೇ ಸಂಚಿಕೆ ಮೈಸೂರಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಸಲ ಮುಖ್ಯವಾಗಿ ತಗೊಂಡಿರೋದೇನಪ್ಪ ಅಂದ್ರೆ, ಸ್ಮಾಲ್ ಅಂಡ್ ಮೀಡಿಯಂ ಆಂಟರ್ಪ್ರಿನರ್ಸ್, ನ್ಯಾನೋ ಆಂಟರ್ಪ್ರಿನರ್ಸ್, ಮೈಕ್ರೋ ಆಂಟರ್ಪ್ರಿನರ್ಸ್ ಮತ್ತು ಲೇಡಿ ಆಂಟರ್ಪ್ರಿನರ್ಸ್, ವಿಮೆನ್ ಆಂಟರ್ಪ್ರಿನರ್ಸ್ ಗೆ ಒತ್ತನ್ನು ಕೊಡುವ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ತರ್ತಾ ಇದ್ದೀವಿ. 3 ದಿವಸದ ಕಂಟಿನ್ಯೂಸ್ ಕಾನ್ಫರೆನ್ಸ್ಗಳಿರ್ತವೆ. ಒಂದು 250ಕ್ಕೂ 300 ಸ್ಟಾಲ್ಗಳಿರುತ್ತೆ. ಇಲ್ಲಿರುವಂಥವ್ರು ಎಲ್ಲರೂ ಯಾರ್ಯಾರು ಸ್ಟಾಲ್ ಹಾಕಕ್ಕೆ ಇಚ್ಛೆ ಪಡ್ತೀರೋ ತಮ್ಮ ಹೆಸರುಗಳು ಇವತ್ತಿನ ಬೇಕಾದ್ರೆ ಯಾರ್ಯಾರು ಸ್ಟಾಲ್ಗಳು ಹಾಕಕ್ಕೆ ಇಷ್ಟಪಡ್ತೀರಾ? ಸೊ ರಮೇಶ್, ಐ ಥಿಂಕ್ ತಗೊಂಡ್ಬಿಡ್ಬೇಕು, ಆಚೆ ಕಡೆನೆ ಎಲ್ಲರದನ್ನು ಇದನ್ನ ತಗೊಳ್ಳಿ. ಸ್ಟಾಲ್ಸ್ಗೆ ಮಂಜುನಾಥ್ನ ಕಾಂಟ್ಯಾಕ್ಟ್ ಮಾಡಬೇಕು. ಲಾಸ್ಟ್ ಟೈಮ್ ಆಲ್ಸೋ ಭಾರಿ ಎಫಿಷಿಯೆಂಟ್ ಆಗಿ ಹುಬ್ಳಿಯಲ್ಲಿ ಸ್ಟಾಲ್ಸ್ನ ಮ್ಯಾನೇಜ್ ಮಾಡಿರೋದು ಮಂಜುನಾಥ್ ಅವರು. ಎಲ್ಲರೂ ಮಂಜುನಾಥ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತೇ ಬರೆಸ್ಬಿಡಿ, ನೋಂದಣಿ ಮಾಡಿಸಿ. ಯಾಕಂದ್ರೆ ಲಾಸ್ಟ್ ಟೈಮು ಎಷ್ಟು ಡಿಮ್ಯಾಂಡ್ ಆಗೋಯ್ತು ಅಂದ್ರೆ, ಒಂದು ಲಾಸ್ಟ್ಗೆ ಸ್ಟಾಲ್ಗಳ ಸಿಗ್ದಂಗೆ ಆಯ್ತು. ಸುಮಾರು ಜನ ನಮ್ಮ ಐಲೈಫರ್ಸ್ಗೆ ಸ್ಟಾಲ್ ಸಿಗ್ಲಿಲ್ಲ. ಅದಕ್ಕೆ ಈಗಲೇ ನೋಂದಣಿ ಮಾಡಿಸ್ಬಿಡಿ. ಯಾಕಂದ್ರೆ ಮೋರ್ ದೆನ್ 250 to 300 ಏನಿತ್ತು ಸ್ಟಾಲ್ಸ್ಗಳು, ಅವರೆಲ್ಲರೂ ಎಲ್ಲೆಲ್ಲಿ ಹೋಗ್ತಿರೋ ನಾವು ಸ್ಟಾಲ್ ಹಾಕ್ತೀವಿ ಅಂತ ಆಗ್ಲೇ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಹೊಸದಾಗಿ ಯಾರ್ಯಾರು ಸ್ಟಾಲ್ ಹಾಕ್ತಾ ಇದ್ದೀರೋ ಈಗಲೇ ಬೇಗನೆ ನೋಂದಣಿ ಮಾಡಿಸ್ಬಿಡಿ. ನಿಮಗೆ ಅದೇನು ಮಾಹಿತಿ ತಲುಪಿಸ್ತಾರೆ ಅದಾದ್ಮೇಲೆ ನೀವು ಬುಕ್ಕಿಂಗ್ಗಳು ಮಾಡ್ಬೋದು. ಸೊ ಅದಲ್ಲದೆ ಮೈಸೂರಲ್ಲಿ, ಹುಬ್ಳಿಯಲ್ಲಿ ಮತ್ತು ಬ್ಯಾಂಗ್ಳೂರಲ್ಲಿ ನಮಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಸುಮಾರು ಸಪೋರ್ಟು ಆ ಲೋಕಲಲ್ಲಿ ಸಿಕ್ತು ನಮಗೆ. ಆದರೆ ಮೈಸೂರಲ್ಲಿ ಏನಾಗಿದೆ ಅಂದರೆ, ನಾವು ಖಾಲಿ ಮೈದಾನದಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಖರ್ಚು ಕೂಡ ಜಾಸ್ತಿ ಇದೆ. ತಾವೆಲ್ಲರೂ ಯಾರ್ಯಾರನ್ನ ನಾವು ಹೋಗಿ ಸ್ಪಾನ್ಸರ್ಶಿಪ್ ಕೇಳ್ಬೋದು ಒಂದು ಪಟ್ಟಿ ಮಾಡಿ. ಏನು ನೀವು ದೇರ್ ಇಸ್ ನೋ ಏನಪ್ಪ ಇದೇನು ಟಾರ್ಗೆಟ್ ಅಲ್ಲ, ಬಟ್ ಯಾಕಂದ್ರೆ ಇದು ನಮ್ಮ ಕಾರ್ಯಕ್ರಮ, ಹೌದಾ ಅಲ್ವಾ? ಇದು ನಮ್ಮ ಕಾರ್ಯಕ್ರಮ, ಅತಿ ಯಶಸ್ವಿಯಾಗಿ ನಾವು ಮಾಡಬೇಕು. ದಯವಿಟ್ಟು ಎಲ್ಲರೂ ತಮ್ಮ ಸಂಪರ್ಕದಲ್ಲಿ ಯಾವ್ಯಾವ ಆರ್ಗನೈಸೇಷನ್ಸ್ ಇದಾವೆ, ಯಾರನ್ನ ನಾವು ಹೋಗಿ ಭೇಟಿ ಮಾಡ್ಬೋದು, ಅದನ್ನ ತಾವೆಲ್ಲರೂ ಒಂದು ಅಟ್ಲೀಸ್ಟ್ ಒಬ್ಬೊಬ್ರು ಒಂದು 10 ಜನದ ಪಟ್ಟಿ ಮಾಡಬೇಕು. ಆಗ್ಬೋದಾ? 10 ಅಂತ ಹೇಳ್ತಾ ಇದ್ದೀನಿ, 5, 3 ವಾಟ್ ಎವರ್ ಇಟ್ ಇಸ್, ಒಂದು ಪಟ್ಟಿ ಮಾಡಬೇಕು. ಎಲ್ಲರ ಒಂದು ಸಹಕಾರ ಬೇಕಿದ್ದಕ್ಕೆ. ಸ್ಪಾನ್ಸರ್ಶಿಪ್ಸ್ಗಳನ್ನ ನಾವು ಹೋಗಿ ತರಬೇಕಾಗುತ್ತೆ. ಒಂದು ದೊಡ್ಡ ಮಟ್ಟದ ಖರ್ಚಿದೆ ಈ ಸಲ. ಹೋದ್ಸಲಿ ಬ್ಯಾಂಗ್ಳೂರ್ ಐಲೈಫ್ ಸಮಿಟ್ ಮಾಡಿದ್ರಿಂದ ಒಂದು ಒಳ್ಳೆಯ ಒಂದು ಆಫೀಸ್ ಮಾಡಕ್ ನಾವು ಸಾಧ್ಯ ಆಯ್ತು. ಅದು ಸಿಟಿ ಸೆಂಟರ್ ಅಲ್ಲಿ ಒಂದು ಆಫೀಸ್ ಮಾಡಕ್ಕಾಯ್ತು. ಆ ಒಂದು ಆಫೀಸಿಂದ ಮತ್ತೆ ಇನ್ನೂ ಹೆಚ್ಚು ಐಲೈಫ್ ಬೆಳೆಯೋ ಒಂದು ಸಾಧ್ಯತೆ ಆಯ್ತು. ಹಾಗಾಗಿ ಈ ಸಲ ನಾವೆಲ್ಲರೂ ಸೇರಿ ಈಗಾಗಲೇ ಎಷ್ಟು ಕೋಟಿ ಹೇಳಿದ್ರಿ ರೆಫರಲ್? 176 ಕೋಟಿ ರೆಫರಲ್ ಬಂದಿದೆ. ಈ ಸಮಿಟ್ ಆದ್ಮೇಲೆ ಒಂದು 400 ಕೋಟಿ ಪ್ರತಿ ತಿಂಗಳು ನಾವು 200 to 250 crores ಮಿನಿಮಮ್ ರೆಫರೆನ್ಸ್ ಬರಬೇಕು. ಅದೇನು ಅಸಾಧ್ಯ ಅಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆಶಾವಾದಿಗೆ ಪ್ರಪಂಚವೇ ಅಂಗೈಯಲ್ಲಿ, ನಿರಾಶಾವಾದಿಗೆ ಯಾವ ಮೆಡಿಕಲ್ ಶಾಪಲ್ಲೂ ಔಷಧಿ ಇಲ್ಲ. ಹಾಗಾಗಿ ಆಶಾವಾದದಿಂದ ಈ ಕೆಲಸಕ್ಕೆ ಹೆಜ್ಜೆ ಮುಂದಿಡೋಣ. ನಿಜವಾಗ್ಲೂ ಈ ಕೊಲಾಬ್ರೇಷನ್ ಒಂದು ವಿಡಿಯೋ ಏನು ಬಂತು, ಅದರಿಂದ ನನಗೆ ಬಂದಂತ ಒಂದು ವೆರಿ ವೆರಿ ನೈಸ್ ಎಫರ್ಟ್ ಚಿನ್ಮಯ್, ವೆರಿ ವಂಡರ್ಫುಲ್ ಎಫರ್ಟ್. ಇಟ್ ಶೋಸ್ ಹೌ ವಿ ಕ್ಯಾನ್ ಕೊಲಾಬ್ರೇಟ್.
ದಟ್ಸ್ ವೆರಿ ವೆರಿ ನೆಸೆಸರಿ. ಇಲ್ಲಿ ಸುಮಾರು ಜನ ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದೀರಾ. ನಮ್ಮಲ್ಲಿ ಒಬ್ಬ ಹಳೆ ಐ ಲೈಫರ್ ಮೊನ್ನೆ ಮಾತಾಡ್ತಾ ಇದ್ದೆ. ದಿಸ್ ಇಸ್ ಅ ಪ್ರಪೋಸಲ್ ಟು ಎವ್ರಿಬಡಿ ಹೂ ಆಲ್ ವಾಂಟ್ ಟು ಅಸೋಸಿಯೇಟ್. ಹಿ ಈಸ್ ಇನ್ ದ ಕಾಂಟ್ರಾಕ್ಟಿಂಗ್ ಬಿಸ್ನೆಸ್. ಯಾರೋ ಬ್ರಿಕ್ಸ್ ಅಂಡ್ ಬೋರ್ಡ್ಸ್ ಬಗ್ಗೆ ಯಾರೋ ಒಂದು ಮಾತು ಹೇಳಿದ್ರು. So I was talking to him. Why I've been talking to quite a few youngsters who are in the contracting field. Why shouldn't our organization have something like that? So I was talking to this very well established contractor. He said, sir, ನಾವು ಬೆಳಗ್ಗೆ ಸಾಯಂಕಾಲ ಬರೀ ಕಾಂಟ್ರಾಕ್ಟ್ ಅಲ್ಲೇ ಇರ್ತೀವಿ.